ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, ಇವತ್ತು ಏನಂತಂದರೆ ಜುಲೈ 9. ಇವತ್ತು ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಎಲ್ಲನೂ ಕೂಡ ಹೇಳ್ತಾ ಹೋಗೋಣ. ಅಣುಕು ಸೀಟು ಹಂಚಿಕೆ ಆದ ನಂತರ ಎಲ್ಲರೂ ಕೂಡ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡೋದಾಗಿರ್ಬೋದು, ಅಥವಾ ಪ್ರಿಯಾರಿಟಿ ಚೇಂಜಸ್ ಮಾಡೋದು, ಅಥವಾ ಆ್ಯಡ್ ಕೂಡ ಮಾಡೋದು, ಅಥವಾ ಕೆಲವೊಂದಿಷ್ಟು ಡಿಲೇಟ್ ಕೂಡ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ನಿಮಗೆ ಬಂದಿದೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನಮ್ಗೆ ಯಾವ ರೀತಿ ಸೀಟ್ ಸಿಗುತ್ತೆ ಅಂತ. ಹಂಗಾಗಿ ಅವ್ರು ಕೈದವ್ರು ನಿಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಮಾಡಿದ್ದು. ಓಕೆ, ಇವಾಗ ಏನಿದ್ರು ಕೂಡ ಫೈನಲ್ ರಿಸಲ್ಟೇ. ಮತ್ತೆ ಕೈದವ್ರು ಏನಾದರೂ ಡೇಟ್ ಎಕ್ಸ್ಟೆಂಡ್ ಮಾಡಿದಾರಾ, ನೆಕ್ಸ್ಟ್ ಏನೇನೆಲ್ಲ ಪ್ರೊಸೆಸ್ ಇದೆ, ಯಾವ್ಯಾವ ಡೇಟ್ಸ್ಗಳಿದಾವೆ ಅದನ್ನೆಲ್ಲ ಕೂಡ ಕ್ಲಿಯರಾಗಿ ನೋಡ್ತಾ ಹೋಗೋಣ. ಅಗ್ರಿಕಲ್ಚರು ಮತ್ತು ವೆಟರ್ನರಿ, BS ನರ್ಸಿಂಗ್, BPT, BPO ಮತ್ತು ಆಲೈಡ್ ಹೆಲ್ತ್ ಸೈನ್ಸು ಕೂಡ ಸೇರಿ ನೀವು ಆಪ್ಷನ್ ಎಂಟರ್ ಮಾಡಿದಿರಿ. ಅದ್ರ ಜೊತೆಗೆ ಇವಾಗ ಹೊಸದಾಗಿ ಬಂದಿರುವ ಹಾಗೆ ಒಂದು BNYS ಅಂದರೂ ನಿಮ್ಮ ಒಂದು BMS ಮತ್ತು ಪ್ರಕೃತಿ ಚಿಕಿತ್ಸೆ ಅಂತಂದು ಏನಿತ್ತು ಅದು ಅಷ್ಟೇ ಬಂದಿದೆ. ಮತ್ತೆ ಅದನ್ನು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿಯಾಗಿ B ಫಾರ್ಮಾ ಮತ್ತು D ಫಾರ್ಮಾ ಇನ್ನೂ ಕೂಡ ಆಪ್ಷನ್ ಎಂಟ್ರಿಗಳನ್ನು ಓಪನ್ ಮಾಡಿಲ್ಲ. ಮೀನ್ಸ್ ಯಾಕೆ ಬಂದಿಲ್ಲ, ಅವ್ರಿಗೆ ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸು ಕೈದವ್ರಿಗೆ ಬಂದಿಲ್ಲ. ಆಯಿತು. ಏನೇ ಕೂಡ ಮಾಡೋದಿದ್ರೂ ಸಹಿತ ನೀವು ನೋಡಿ, ಜುಲೈ 9 ಬೆಳಗ್ಗೆ 10 ಗಂಟೆ, ಅಂದರೆ ಇವತ್ತು 10 ಗಂಟೆ, ಇನ್ನೂ ಕೂಡ 2 hours ಅಷ್ಟೇ ಇದೆ. ಓಕೆ, ಅಷ್ಟರ ಒಳಗಡೆ ನೀವೇನೇ ಹೋದ್ರೂ ಕೂಡ ಮಾಡೋಂಗಿದ್ರು ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಡೇಟ್ ಎಕ್ಸ್ಟೆಂಡ್ ಮಾಡಿದಾರೆ ಅಂತಂದರೆ ಖಂಡಿತವಲ್ಲೂ ಕೂಡ ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡೆಡ್ ಇಲ್ಲ. ಇವತ್ತೇ 10 ಗಂಟೆವರೆಗೂ ಕೂಡ ಮಾಡ್ಬೋದು ನೀವು ಅಷ್ಟೇ. 10 ಗಂಟೆ ಆದ ತಕ್ಷಣ ಏನಂತಂದರೆ ಸಡನ್ನಾಗಿ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗ್ಬೋದು. ಹಾಗೆ ಆಗುತ್ತೆ. ಇನ್ ಕೇಸ್ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ನಾನು ಮತ್ತೆ ಇನ್ಫಾರ್ಮ್ ಮಾಡ್ತೀನಿ, ವಾಟ್ಸಪ್ ಗ್ರೂಪ್ ಹೋಗಿ ಮೆಸೇಜ್ ಹಾಕಿರ್ತೀನಿ, ನೋಡ್ಕೊಳ್ಳೋಂತಾರೆ. ಸರಿ, 10 ಗಂಟೆ ಕ್ಲೋಸ್ ಆಯಿತು ಅಂತಂದರೆ ನೀವು ಇವತ್ತು ಬೆಳಗ್ಗೆ 10 ಗಂಟೆವರೆಗೂ, ಅಥವಾ ಏನು ಲಾಸ್ಟ್ ಟೈಮ್ ನೀವೇನು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿಬಿಟ್ಟು ಕ್ಲಿಕ್ ಮಾಡ್ಕೊಂಡಿರ್ತಾರೋ ಅಲ್ಲಿವರೆಗೂ ಕೂಡ ಕನ್ಸಿಡರ್ ಮಾಡಿಕೊಂಡು 14ನೇ ತಾರೀಕು ನೋಡಿ ಕಾಣಿಸ್ತಿದೆ, 14/7/2026 ಆಫ್ಟರ್ 11 AM ಅಂತ ಕೊಟ್ಟವ್ರೆ. 11 ಗಂಟೆಗೆ ಬರಬೇಕಂತೇನಿಲ್ಲ, ಅದು ಒಟ್ಟು 14ನೇ ತಾರೀಕೆ ಬರ್ತವೆ. ಮೊನ್ನೆನೂ ಕೂಡ 11 AM ಅಂತ ಕೊಟ್ಟರು, ಬಟ್ 10 ಗಂಟೆಗೆ ಬಂದಿತ್ತು ರಿಸಲ್ಟು. ಹಂಗೆ ಕೇಳಿದವ್ರು, ಯಾಕಂದರೆ ನೀವು 11 ಗಂಟೆಗೆ ಎಲ್ಲರೂ ಕೂಡ ಎಟ್ ಎ ಟೈಮು ಬರ್ತೀರಾ. ಎಲ್ಲರೂ ಎಟ್ ಎ ಟೈಮ್ ಬಂದಾಗ ಸರ್ವರ್ ಬಿಸಿ ಬರ್ತಂದದ್ದು. ಅವ್ರು ಒಂದು ಟೈಮ್ ಈ ಥರ ಕೊಟ್ಟರೆ ಬೇಗನೆ ಅಪ್ಲೋಡ್ ಮಾಡೋದಾಯಿತು, ಸ್ವಲ್ಪ ಬಿಟ್ಟು ಅಪ್ಲೋಡ್ ಮಾಡೋದಾದ್ರೂ ಮಾಡ್ತಾರೆ, ಆಯಿತಾ. ಆಫ್ಟರ್ ಅಂತ ಕೊಟ್ಬಿಟ್ರೆ ಅವ್ರು ಏನಂತಂದರೆ ಆರಾಮ್ಸೆಗೆ ಫ್ರೀ, ಅಂದರೆ ಅವ್ರೇನೋ ಸೇಫ್ಟಿ ನೋಡ್ಕೊತಾರೆ ಕೈದವರು. 14ನೇ ತಾರೀಕು ಅಂದ್ರೆ ನಿಮ್ಮದು ಪ್ರೊವಿಷನಲ್ ರಿಸಲ್ಟ್. ಇದೇನು ಪ್ರೊವಿಷನಲ್ ಅಂತ ಮೆನ್ಷನ್ ಆಗಿದೆ, ಇದೇ ನಿಮ್ಮದು 100% ಫೈನಲ್ ರಿಸಲ್ಟ್ ಕೂಡ ಆಗುತ್ತೆ, ಆಯಿತಾ. ಸರಿ, ಈಗ ನೆಕ್ಸ್ಟ್ 15/7/2026 ಅಂತ ಕೊಟ್ಟರೆ ಫೈನಲ್ ರಿಸಲ್ಟ್ ಅಂತ ಕೊಟ್ಟವ್ರು ಇಲ್ಲಿ. ಓಕೆ, ಫೈನಲ್ಗೂ ಪ್ರೊವಿಷನಲ್ಗೂ ಏನು ಡಿಫ್ರೆನ್ಸ್ ಅಂತ ನೀವು ಕೇಳಿದರೆ ಏನು ಡಿಫ್ರೆನ್ಸ್ ಇರಲ್ಲ. ಇನ್ ಕೇಸ್ ಪ್ರೊವಿಷನಲ್ ಆಗಿರ್ತಕ್ಕಂಥ ರಿಸಲ್ಟಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸ್ತು, ನಿಮ್ಗೆ ಏನಾದರೂ ರಾಂಗ್ ಅನಿಸ್ತು, ಏನಾದರೂ ಕಂಪ್ಲೇಂಟ್ಸ್ ಇತ್ತಂದರೆ ಕೇದವ್ರಿಗೆ ಕೊಟ್ಬಿಟ್ಟು ಒಂದು ದಿನ ಅಂದರೆ 1 day ವೇಟ್ ಮಾಡಿಸ್ಬಿಟ್ಟು ಏನು ಮಾಡ್ತಾರೆ, ನೆಕ್ಸ್ಟ್ ಡೇ ನಿಮಗೆ ರಿಸಲ್ಟ್ ಕೊಡ್ತಾರೆ. 15ನೇ ತಾರೀಕಿಗೆ ಏನಾಗ್ತದೆ, ರಿಸಲ್ಟ್ ಬರ್ತದೆ. 15ಕ್ಕೆ ರಿಸಲ್ಟ್ ಬಂತು. 2 ರೀತಿಯ ಹುಡುಗರು ಸ್ಟೂಡೆಂಟ್ ಬರ್ತಾರೆ, ಹೇಳ್ತೀನಿ ನೋಡಿ. ಅಲಾಟೆಡ್ ಸ್ಟೂಡೆಂಟ್, ನಾಟ್ ಅಲಾಟೆಡ್ ಸ್ಟೂಡೆಂಟ್ ಇರ್ತಾರೆ. ಓಕೆ, ನಾಟ್ ಅಲಾಟೆಡ್, ಅಲಾಟೆಡ್ ಸ್ಟೂಡೆಂಟ್. ಅಲಾಟೆಡ್ ಸ್ಟೂಡೆಂಟ್ಗೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 4 ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಇಲ್ಲಿ ನೋ ಚಾಯ್ಸ್. ಓಕೆ, ನೀವು ಯಾವುದೇ ರೀತಿ ಚಾಯ್ಸ್ ಇರಲ್ಲ. ನಾಟ್ ಅಲಾಟೆಡ್ ಅಂತಂದರೆ ನಿಮ್ಗೆ ಡೈರೆಕ್ಟಾಗಿ ಏನು ಮಾಡ್ತೀರ ಅಂತಂದರೆ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಹೇಳ್ತಿದ್ದೀನಿ, ನಾಟ್ ಅಲಾಟೆಡ್ ಸ್ಟೂಡೆಂಟು ಡೈರೆಕ್ಟಾಗಿ ಸೆಕೆಂಡ್ ರೌಂಡು. ನೀವು ಅಲಾಟ್ಮೆಂಟ್ ಸ್ಟೂಡೆಂಟ್ ಆದ್ರೆ ಮಾತ್ರ 4 ರೀತಿ ಚಾಯ್ಸ್ 1 ಕೊಟ್ಟರೆ ನೀವು ಅಡ್ಮಿಷನ್ ಆಗಬೇಕಾಗ್ತದೆ. ಇಲ್ಲ ನಾನು ಇನ್ನೂ ಕೂಡ ಸೆಕೆಂಡ್ ರೌಂಡ್ಗೆ ಬೆಟರ್ ಕಾಲೇಜ್ ಸಿಗಬೇಕಂತ ಹೋಗ್ಬೇಕು ಅನ್ಕಂದ್ರೆ ಚಾಯ್ಸ್ 2 ಕೊಡಿ. ಆ್ಯಂಡ್ ಇಲ್ಲ ನನಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ 3 ಕೊಡ್ಕೋಬೋದು. ಆ್ಯಂಡ್ ಚಾಯ್ಸ್ 4 ಕೊಟ್ಟು ಕೆಯಿಂದ ಎಕ್ಸಿಟ್ ಕೂಡ ಆಗ್ಬೋದು, ಆಯಿತಾ. ನಾನು ಹೇಳಿದೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತಂದು. ಒಂದು ಸಿಕ್ಕರೆ ಅಡ್ಮಿಷನ್ ಆಗಿ ಆಗ್ತಾರೆ, ಫೀಸ್ ಕಟ್ಟಿ ಅಡ್ಮಿಷನ್ ಆಗ್ತಾರೆ. ಮತ್ತು ಯಾವುದೇ ರೀತಿ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರಲ್ಲ. ಚಾಯ್ಸ್ 2 ಕೊಟ್ಟರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಕೇದವ್ರು ಇನ್ನು ಕೂಡ ಇದುವರೆಗೂ ಕೂಡ ಮೆನ್ಷನ್ ಮಾಡಿಲ್ಲ. ಸೆಕೆಂಡ್ ರೌಂಡ್ ಜಸ್ಟ್ ಚಾಯ್ಸ್ 2 ಕೊಟ್ಬಿಟ್ರೆ ಸೆಕೆಂಡ್ ರೌಂಡ್ ಹೋಗ್ಬೋದು ಅಂತಂದು ಮೆನ್ಷನ್ ಮಾಡಿದ್ದಾರೆ. ಬಟ್ ಇನ್ ಕೇಸ್ ಪೇಮೆಂಟ್ ಮಾಡಿಬಿಟ್ಟು ಹೋಗ್ರಿ ಅಂತಂದರೆ ಪೇಮೆಂಟ್ ಮಾಡಿಬಿಟ್ಟು ಹೋಗಬೇಕಾಗ್ತದೆ. ಬಟ್ ಅಡ್ಮಿಷನ್ ಆಗೋಂಗಿರಲ್ಲ, ಆಯಿತಾ. ಆ್ಯಂಡ್ ಚಾಯ್ಸ್ 3 ಕೊಟ್ಟರು ಕೂಡ ಸೆಕೆಂಡ್ ರೌಂಡ್ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿ ಪೇ ಮಾಡೋಂಥ ಅವಶ್ಯಕತೆ ಇರಲ್ಲ. ಚಾಯ್ಸ್ 3 ಅಂತಂದರೆ ಇದೇನಾಗ್ತದೆ, ಡಿಲೇಟ್ ಆಗಿಬಿಡ್ತದೆ. ಓಕೆ, ನಿಮ್ಗೆ ಹೇಳ್ತೀನಿ ಎಕ್ಸಾಂಪಲು 1 2 3 4 5 6 ಅಂತ 4ನೇ ಕ್ಲಾಸ್ ಸಿಕ್ಕಿತ್ತು. ನೀವು ಚಾಯ್ಸ್ 3 ಕೊಡ್ಲಿಕ್ಕೆ ಹೋಗ್ತಾಯಿದ್ರಿ. ಯಾಕಂದ್ರೆ ಅದು 4ನೇ ಕ್ಲಾಸ್ ನಿಮ್ಗೆ ಇಷ್ಟನೇ ಇಲ್ಲ. ಓಲ್ಡ್ ಇಡಬೇಕಂದ್ರೆ ಕೂಡ ಇಷ್ಟ ಇರಬೇಕಲ್ವಾ. ನಿಮ್ಗೆ ಇಷ್ಟ ಇರನೇ ಇಲ್ಲ ಅಂತಂದ್ರೆ ಯಾಕೆ ಇಟ್ಕೊತೀರಾ. ಚಾಯ್ಸ್ 3 ಕೊಡ್ತಿರತ್ತಂದ್ರೆ ನೀವು ಅದನ್ನ ಡಿಲೀಟ್ ಮಾಡ್ಕೊತೀರಾ. ಬಟ್ ಎಲ್ಲನೂ ಕೂಡ ಕಾಲೇಜ್ ಇರ್ತವೆ. 1 2 3 ಇರ್ತದೆ, 5 6 ಇರ್ತದೆ. ಬಟ್ ಚಾಯ್ಸ್ 2 ಕೊಟ್ಟರೆ ಹೆಂಗಿರ್ತದೆ ನೋಡಿ, ಈ 4ನೇ ಕಾಲೇಜ್ ಹೋಲ್ಡಲ್ಲಿ ಇರ್ತದೆ, ಮೇಲ್ಗಡೆ ಕಾಲೇಜ್ ಮಾತ್ರ ಇರ್ತದೆ, ಇವು ಡಿಲೀಟ್ ಆಗಿರ್ತದೆ 5 6, ಆಯಿತಾ. ಆ್ಯಂಡ್ ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆಗುತ್ತೆ. ಈ ಥರ ನೆಕ್ಸ್ಟ್ ಎಲ್ಲನೂ ಕೂಡ ಪ್ರೊಸೆಸ್ ಇರ್ತದೆ. ಆ್ಯಂಡ್ ನೆಕ್ಸ್ಟ್ ಎಲ್ಲನೂ ಕೂಡ ಹೇಳ್ತೀನಿ. ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿರಲ್ಲ, 2 hours ಮಾಡಿ. ಇದಕ್ಕೆ ಡೇಟ್ ಎಕ್ಸ್ಟೆಂಡೆಡ್ ಆಗಿದ್ದಾರೆ. ಇನ್ನೂ ಕೂಡ B ಫಾರ್ಮ್ D ಫಾರ್ಮ್ ಏನೂ ಕೂಡ ಬಂದಿಲ್ಲ ನಮಗೆ. ಓಕೆ, ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟು, ಓಕೆ, ನಿಮಗೂ ಕೂಡ ಮೆಡಿಕಲ್ ಮತ್ತು ಡೆಂಟಲ್ ಮತ್ತು ಆಯುಷ್ ಮಾಡೋರಿಗೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕನ್ಫರ್ಮ್ ನಡೀತದೆ. ರಿಸಲ್ಟ್ ಬರುತ್ತೆ, ಸದ್ಯದಲ್ಲೇ ರಿಸಲ್ಟ್ ಬರ್ತದೆ. ಇನ್ನೂ ಈ ವೀಕಲ್ಲೇ ಬರ್ತದೆ ಆಲ್ಮೋಸ್ಟ್, ಆಯಿತಾ. ರಿಸಲ್ಟ್ ಬಂದಾಗ ಅದನ್ನು ಕೂಡ ಅಪ್ಡೇಟ್ ಮಾಡ್ತೇನೆ ಅಂತ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಸರಿ, ಏನೇ ಕಮೆಂಟ್ಗಳಿದ್ರೆ ಅದಕ್ಕೆ ನನಗೆ ಆನ್ಸರ್ ಮಾಡ್ತೀನಿ. ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಬಾಯ್.